ದೇಶದ ಹೆಚ್ಚಿನ ರೈಲು ಸಂಚಾರ ದಟ್ಟಣೆಯಿರುವ ಪ್ರಮುಖ ರೈಲ್ವೆ ಮಾರ್ಗಗಳನ್ನು 4 ಪಥಗಳಾಗಿ ವಿಸ್ತರಿಸುವ ನಿಟ್ಟಿನಲ್ಲಿ ಭಾರತೀಯ ರೈಲ್ವೆ ಯೋಜಿಸುತ್ತಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವರು, ದೇಶದಲ್ಲಿ ಸುಮಾರು 11,000 ಕಿಲೋಮೀಟರ್ ಉದ್ದದ 7 ಹೈ ಡೆನ್ಸಿಟಿ ರೈಲ್ವೆ ಮಾರ್ಗಗಳಿದ್ದು, ಇವು ದೇಶದ ರೈಲು ಸಂಚಾರದ ಪ್ರಮುಖ ಪಾಲನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಈ 7 ಪ್ರಮುಖ ಮಾರ್ಗಗಳೆಂದರೆ ದೆಹಲಿ ಹೌರಾ, ಹೌರಾ ಚೆನ್ನೈ, ಚೆನ್ನೈ ಮುಂಬೈ, ಮುಂಬೈ ದೆಹಲಿ, ದೆಹಲಿ ಚೆನ್ನೈ, ಮುಂಬೈ ಹೌರಾ ಹಾಗೂ ದೆಹಲಿ ಗುವಾಹಟಿ. ಈ ಮಾರ್ಗಗಳು ದೇಶದ ಒಟ್ಟು ರೈಲ್ವೆ ಜಾಲದ ಶೇಕಡ 16ರಷ್ಟು ವ್ಯಾಪ್ತಿಯನ್ನು ಹೊಂದಿದ್ದರೂ ಸುಮಾರು ಶೇಕಡ 41ರಷ್ಟು ರೈಲು ಸಂಚಾರವನ್ನು ನಿರ್ವಹಿಸುತ್ತಿವೆ ಎಂದು ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಮಾರ್ಗಗಳ ವಿಸ್ತರಣೆಯಿಂದ ರೈಲ್ವೆ ಜಾಲದ ಸಾಮರ್ಥ್ಯ ಹೆಚ್ಚಲಿದ್ದು, ಭವಿಷ್ಯದಲ್ಲಿ ಪ್ರಯಾಣಿಕರು ಹಾಗೂ ಸರಕು ಸಾಗಣೆ ರೈಲುಗಳ ಸಂಚಾರ ಹೆಚ್ಚಿಸಲು ನೆರವಾಗಲಿದೆ. ರಸ್ತೆ ಸಾರಿಗೆಗೆ ಹೋಲಿಸಿದರೆ ರೈಲು ಸಾರಿಗೆ ಪರಿಸರ ಸ್ನೇಹಿ ಹಾಗೂ ಆರ್ಥಿಕವಾಗಿ ಹೆಚ್ಚು ಅನುಕೂಲಕರವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪ್ರಮುಖ ರೈಲ್ವೆ ಮಾರ್ಗಗಳನ್ನು 4 ಪಥಗಳಾಗಿ ವಿಸ್ತರಿಸುವ ಯೋಜನೆಯು ಹೆಚ್ಚಿನ ಸಾಮರ್ಥ್ಯ, ಕಡಿಮೆ ಸಾರಿಗೆ ವೆಚ್ಚ ಹಾಗೂ ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆ ನಿರ್ಮಿಸುವ ಬೃಹತ್ ಪ್ರಯತ್ನದ ಭಾಗವಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. कैबिनेट में ये अप्रूव होगा. रोड और रेल इन दोनों मोड्स को कंपेयर करें तो रोड के कंपैरिजन में रेलवे इज 90% क्लीनर एनवायरमेंटल पॉइंट ऑफ व्यू से. सेकेंड, रेल की कॉस्ट बहुत कम होती है कंपेयर टू रोड ट्रांसपोर्टेशन. रेल की अगर एवरेज कॉस्ट 1.6 रुपीज पर टन पर किलोमीटर आती है, देन रोड की एवरेज कॉस्ट अबाउट 3.6 रुपीज पर टन पर किलोमीटर आती है. सो if we have to reduce the cost of logistics in our country, and also we need to make our transportation green as we grow in our economy, then we must make sure that all these important corridors are quadrupled so that the capacity increases.